ಮ್ಯಾನ್ಮಾರ್ನಲ್ಲಿ ಪ್ರಬಲ ಭೂಕಂಪ ಆಗಿರುವಂಥದ್ದು ಇಡೀ ದೇಶವನ್ನೇ ಬೆಚ್ಚಿ ಬಿದ್ದಿದೆ ಈ ಭೀಕರ ಭೂಕಂಪಕ್ಕೆ. ಮ್ಯಾನ್ಮಾರ್ನಲ್ಲಿ ಮತ್ತೆ ಭೂಮಿ ಕಂಪಿಸ್ತಾ ಇರುವಂಥದ್ದು ಸಾಕಷ್ಟು ಅನಾಹುತಗಳಿಗೆ ಸಾಕ್ಷಿಯಾಗ್ತಾ ಇದೆ. ತಡರಾತ್ರಿ 11:56 ಸುಮಾರಿಗೆ ಮತ್ತೆ ಭೂಮಿ ಅಲುಗಾಡಿದೆ. 5ನೇ ಬಾರಿ 4.2 ತೀವ್ರತೆಯಲ್ಲಿ ಭೂಮಿ ಕಂಪಿಸಿರುವಂಥದ್ದು. ನಿನ್ನೆ ಬೆಳಗ್ಗೆ 11:50ಕ್ಕೆ ಮೊದಲ ಬಾರಿ ಭೂಮಿ ಕಂಪಿಸಿದೆ. ಮಧ್ಯಾಹ್ನ 12:02 ಎರಡನೇ ಬಾರಿಗೆ ಭೂಮಿ ಕಂಪಿಸಿತ್ತು. ಬಳಿಕ ಪ್ರತಿ 1 ಗಂಟೆಗಳ ಅಂತರದಲ್ಲಿ ಪದೇ ಕಂಪನ ಆಗ್ತಾ ಇದೆ. ಅಲ್ಲಿರುವಂತಹ ಪರಿಸ್ಥಿತಿ ಅತ್ಯಂತ ಘೋರ ಆಗಿರುವಂಥದ್ದು. ಈ ಪಶ್ಚಾತ್ ಕಂಪನಗಳದ್ದೇ ತುಂಬಾ ಡೇಂಜರ್. ಯಾಕೆ ಅಂದ್ರೆ ಮೊದಲೆರಡು ಬಾರಿ ಸಂಭವಿಸಿದ ಭೂಕಂಪದಲ್ಲಿ ಬಿಲ್ಡಿಂಗ್ಗಳು ಅಲುಗಾಡಿರ್ತವೆ, ಬುಡ ಲೂಸ್ ಆಗಿರುತ್ತೆ. ಮತ್ತೆ ಭೂಕಂಪಗಳಾದಾಗ ಏನಾಗುತ್ತೆ, ಆ ಬಿಲ್ಡಿಂಗ್ಗಳು ಕುಸಿಯುವ ಆತಂಕ ಇರುತ್ತೆ. ಬಾರಿ ಬಂದೋಬಸ್ತ ಕಟ್ಟಿರ್ತಾರೆ, ಬಟ್ ಅದು ಒಂದು ಸಾರ್ತಿ ಅಲುಗಾಡಿದರೆ ಬೇಸ್ಮೆಂಟ್ ಲೂಸ್ ಆಗ್ತಾ ಹೋಗುತ್ತೆ. ಮತ್ತೆ ಭೂಕಂಪ ಆದರೆ ಆ ಬಿಲ್ಡಿಂಗ್ ಕುಸಿಯುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಜನರಿಗೆ ಮನೆ ಒಳಗಡೆ ಹೋಗೋದಕ್ಕೆ ಆತಂಕ ಶುರುವಾಗ್ತಾ ಇದೆ. ಯಾವಾಗ ಏನಾಗುತ್ತೋ ಏನು ಕಥೆನೋ ಅಂತ ಗೊತ್ತಿಲ್ಲ, ಬಹಳ ಸಮಸ್ಯೆ ಆಗಿದೆ. ಓಕೆ, ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ರಕ್ಷಣಾ ಕಾರ್ಯಾಚರಣೆ, ರೆಸ್ಕ್ಯೂ ಆಪರೇಷನ್ ಹೇಗೆ ಸಾಗ್ತಾ ಇದೆ ಅಂಥೇಳಿ ದೊಡ್ಡ ಮಟ್ಟದಲ್ಲಿ ಆಪರೇಷನನ್ನು ಮಾಡಲಾಗ್ತಾ ಇದೆ. ಕಾರಣ ಸಾವಿರಾರು ಸಂಖ್ಯೆಯ ಜನರು ಈ ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡಿರುವಂತಹ ಸಾಧ್ಯತೆ ಇದೆ. ಆ ಭಾಗದ ಜನರಿಗೆ ಮತ್ತೊಂದು ಆತಂಕ ಏನಂತಂದ್ರೆ, ಇಲ್ಲಿಗೆ ನಿಂತು ಹೋದ್ರೆ ಪರವಾಗಿಲ್ಲ, ಮತ್ತೆ ಆದರೆ ಏನು ಗತಿ, ಹೆಂಗೆ ನಾವು ಮನೆ ಒಳಗಡೆ ನೆಮ್ಮದಿಯಿಂದ ನಿದ್ರೆ ಮಾಡೋಕ್ಕಾಗತ್ತೆ ಅಂತ. ಮತ್ತೆ ಯಾವಾಗ ಭೂಮಿ ಕಂಪಿಸುತ್ತೋ ಅಂತಕ್ಕಂಥ ಆತಂಕ ಜೋರಾಗಿದೆ. ಸುರಕ್ಷಿತವಾಗಿರುವ ಸ್ಥಳಗಳಲ್ಲೇ ಇರೋದಕ್ಕೆ ಜನರಲ್ಲಿ ಭಯ. ಆಲ್ರೆಡಿ ಸುರಕ್ಷಿತ ಪ್ರದೇಶ ಅಂದರೂ ಕೂಡ ಇರೋಕ್ಕಾಗ್ತಿಲ್ಲ. ಕಟ್ಟಡಗಳ ಅವಶೇಷಗಳಡಿ ಸಿಲುಕಿರೋ ಜನರ ರಕ್ಷಣೆ ಕೂಡ ನಡೀತಾ ಇದೆ. ಆಸ್ಪತ್ರೆಗಳೆಲ್ಲ ಹೌಸ್ಫುಲ್ ಆಗಿದೆ. ರಸ್ತೆಯಲ್ಲೇ ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆಸ್ಪತ್ರೆಯ ಹಾಲ್ಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ. ಬೇರೆ ದೇಶದಿಂದ ಈಗಾಗಲೇ ಮೆಡಿಕಲ್ ಸಪೋರ್ಟ್ ಕೊಡ್ತೀವಿ, ನಮ್ಮ ದೇಶನೂ ಸೇರಿದಂತೆ ಅಂತ ಹೇಳಿದ್ದಾರೆ. ಅವರಿಗೆಲ್ಲ ಮೆಡಿಸಿನ್ಸ್ ಕಳಿಸ್ಕೊಡ್ಬೇಕು, ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತಂದ್ಬಿಟ್ಟು. ಬಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದು ಬಾರಿ ಇಂಥ ಪ್ರಾಕೃತಿಕ ವಿಕೋಪಗಳು ಸಂಭವಿಸ್ಬಿಟ್ರೆ ಆ ದೇಶ 10-15 ವರ್ಷ ಹಿಂದಕ್ಕೆ ಹೊಟ್ಟೋಗುತ್ತೆ. ಕಟ್ಟಿರೋ ಬಿಲ್ಡಿಂಗ್ಗಳೆಲ್ಲ ಕೊಲ್ಯಾಪ್ಸ್ ಆಗಿಬಿಟ್ಟಿರುತ್ತೆ. ನೀವು ಬ್ಯಾಂಕಾಕಲ್ಲಿ ನೋಡಬೇಕು. ಬ್ಯಾಂಕಾಕ್ ಹೋದಾಗ ನಾವು ಎಲ್ಲಿ ನೋಡಿದ್ರೂ ಗಗನಚುಂಬಿ ಕಟ್ಟಡಗಳೇ. ಈ ಸ್ಟಾರ್ ಹೋಟೆಲ್ಗಳು ಅಂತ ಏನು ಹೇಳ್ತಾರೆ, ಮಿನಿಮಮ್ 40 ಫ್ಲೋರು 45 ಫ್ಲೋರು ಈ ಥರ ಇರ್ತಕ್ಕಂಥದ್ದು. ಅಂಥ ಬಿಲ್ಡಿಂಗ್ಗಳು ಬಿದ್ದಾಗ ಇನ್ನೇನಾಗುತ್ತೆ ಗತಿ? ಅದನ್ನು ತೆರವು ಮಾಡೋದಕ್ಕೇ ತುಂಬ ಸಮಯ ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಕೇವಲ 1 ಬಾರಿ 2 ಬಾರಿ ಕಂಪನ ಆಗಿ ನಿಂತಿಲ್ಲ, ಮೇಲಿಂದ ಮೇಲೆ ಕಂಪನಗಳಾಗ್ತಾ ಇದೆ. ಸೊ ಈಗ ಲೇಟೆಸ್ಟ್ ಅಪ್ಡೇಟ್ಸ್ ನಂಬರ್ ಅಂತೂ ನನ್ನ ಪ್ರಕಾರ ಎವ್ರಿ 1 ಅವರ್ ಚೇಂಜ್ ಆಗ್ತಿರುತ್ತೆ ಸಾವು ನೋವಿನ ಸಂಖ್ಯೆ. ಲೇಟೆಸ್ಟ್ ಅಪ್ಡೇಟ್ ಏನಿದೆ ಶಬೀರ್? ಅರವಿಂದ್, ನೀವು ಹೇಳ್ದಂಗೆ ಸಾವಿರ ನೋವಿನ ಸಂಖ್ಯೆ ಈಗ ಬದಲಾವಣೆ ಆಗಿರುವಂತದ್ದು. ಥೈಲ್ಯಾಂಡ್ನಲ್ಲಿ 154 ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಈಗ ಲೇಟೆಸ್ಟ್ ಆಗಿ ಸಿಗ್ತಾ ಇರುವಂತಹ ನಂಬರ್ಸ್. ಮತ್ತೆ ಮಯನ್ಮಾರಲ್ಲಿ 144 ಜನರು ಸಾವನ್ನಪ್ಪಿರೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ. ಸಾವಿರಾರು ಜನರು ಈಗಾಗಲೇ ಕಣ್ಮರೆ ಆಗಿದ್ದಾರೆ. ಅವ್ರನ್ನ ಹುಡುಕುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಕಟ್ಟಡಗಳ ಅವಶೇಷಗಳಲ್ಲಿ ಅಡಿಯಲ್ಲಿ ಸಿಲುಕಿರುವಂತಹ ಜನರ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಈಗ ಮುಂದುವರಿಸಲಾಗ್ತಾ ಇದೆ. ಇದು ಒಂದು ಭಾಗ ಆದ್ರೆ, ಮತ್ತೊಂದು ಕಡೆ ಈಗ ಗಾಯಾಳುಗಳೇನಿರ್ತಾರೆ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು ಕೂಡ ಈಗ ದೊಡ್ಡ ಸವಾಲಾಗಿ ಪರಿಣಮಿಸಿರುವಂತದ್ದು. ಯಾಕೆಂದ್ರೆ ಆಸ್ಪತ್ರೆ ವ್ಯವಸ್ಥೆಗಳು ಕೂಡ ಡ್ಯಾಮೇಜ್ ಆಗಿರುವಂತದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಬಯಲು ಪ್ರದೇಶದಲ್ಲೇ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ಕೆಲಸವನ್ನು ಕೂಡ ಈಗ ಮುಂದುವರಿಸಲಾಗ್ತಾ ಇದೆ. ಬರುವಂತ ಜನರಿಗೆ ರಸ್ತೆಯಲ್ಲೇ ನಿಲ್ಲಿಸಿ ಅಥವಾ ಕೂರಿಸಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ವೈದ್ಯರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆಸ್ಪತ್ರೆಗಳ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರುವಂತದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಅನಿವಾರ್ಯವಾಗಿ ಅವರಿಗೆ ರಸ್ತೆಯಲ್ಲೇ ಟ್ರೀಟ್ಮೆಂಟ್ ಅನ್ನು ಕೊಡಬೇಕಾಗಿರುವಂತದ್ದು. ಒಂದ್ ವೇಳೆ ಆಸ್ಪತ್ರೆ ಇದ್ರೂ ಕೂಡ ಈಗ ಬರ್ತಿರುವಂತ ಸಾವಿರಾರು ಸಂಖ್ಯೆಯಲ್ಲಿ ಗಾಯಾಳುಗಳೇನಿದ್ದಾರೆ ಅವರಿಗೆ ಒಂದು ಕಡೆ ಹಾಸ್ಪಿಟಲ್ ಅಲ್ಲಿ ಅಕಾಮಿಡೇಟ್ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ರಸ್ತೆಗಳಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಆಗ್ಲೇ ಹೇಳದಂತೆ ಬ್ಯಾಕ್ ಟು ಬ್ಯಾಕ್ ಭೂಕಂಪನಗಳು ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರು ಕೂಡ ತಮ್ಮ ಮನೆಗಳಿಗೂ ಕೂಡ ವಾಪಸ್ ಹೋಗ್ಲಿಕ್ಕೆ ಹಿಂದೇಟ್ ಹಾಕುವಂತಹ ಬೆಳವಣಿಗೆಗಳು ಕೂಡ ಕಾಣಿಸ್ತಾ ಇದಾವೆ. ಬಹಳಷ್ಟು ಜನರು ತಮ್ಮವ್ರನ್ನ ಕಳೆದುಕೊಂಡಿದ್ದಾರೆ, ಅವ್ರನ್ನ ಹುಡುಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನರು ಭೂಕಂಪನ ಆಗುವಂತ ಸಂದರ್ಭದಲ್ಲಿ ಓಡಿ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಆದ್ರೆ ಅವ್ರಿಗೆ ಬೇಕಾದಂತವ್ರು ಅವರು ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕೊಂಡಿದ್ದಾರೆ. ಹೀಗಾಗಿ ತೆರವು ಕಾರ್ಯಾಚರಣೆ ಏನ್ ನಡೀತಾ ಇದೆ ಅಲ್ಲೇ ಕೂತ್ಕೊಂಡು ತಮ್ಮವರು ಸಿಗ್ತಾರಾ ಕಾಣ್ತಾರಾ ಅಂತ ನೋಡ್ತಾ ಕೂತಿರುವಂತದ್ದು ಕೂಡ ಈಗ ಅಲ್ಲಿ ಕಾಣಿಸ್ತಾ ಇದೆ. ಶಬೀರ್, ಕ್ಷಣದಿಂದ ಕ್ಷಣಕ್ಕೆ ಸಾವು ನೋವುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಅಲ್ಲಿನ ಸರ್ಕಾರಗಳೇನಾದರೂ ಕ್ರಮಗಳನ್ನು ತೆಗೆದುಕೊಂಡಿದ್ದಾವ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಈ ರೆಸ್ಕ್ಯೂ ಆಪರೇಷನ್ ಹೇಗೆ ಸಾಗ್ತಾ ಇದೆ, ಆ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ?
ಪ್ರೇಮ್, ಸಾವು ನೋವುಗಳ ಸಂಖ್ಯೆನ ನಿಯಂತ್ರಣ ಮಾಡ್ಲಿಕ್ಕೆ ಇಲ್ಲೆಲ್ಲೂ ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ ಘಟನೆ ಆಗೋಗಿದೆ. ಈಗ ಹೊರಗಡೆ ಓಡ್ ಬರ್ಬೇಕಾದಂತ ಜನರು ಈಗಾಗಲೇ ಹೊರಗಡೆ ಓಡ್ ಬಂದಿದ್ದಾರೆ, ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಅರವಿಂದ್ ಹೇಳ್ತಿದ್ದಂಗೆ ಗಗನಚುಂಬಿ ಕಟ್ಟಡಗಳೇನಿದ್ವು ಅವುಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತ ಜನರನ್ನ ರಕ್ಷಣೆ ಮಾಡಬೇಕಾಗಿರುವಂತದ್ದು. ನೀವು ಎಷ್ಟೇ ವೇಗವಾಗಿ ರಕ್ಷಣೆ ಮಾಡಕ್ ಹೋದ್ರೂ ಕೂಡ ಆ ಅವಶೇಷಗಳನ್ನು ತೆರವು ಮಾಡಬೇಕು ಅಂದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಅಲ್ಲಿವರೆಗೂ ಕೂಡ ಕೆಳಗಡೆ ಇರುವಂತವ್ರು ಬದುಕಿರ್ತಾರ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಹೀಗಾಗಿ ಸಾವು ನೋವಿನ ಸಂಖ್ಯೆ ಪ್ರತಿ ಗಂಟೆಗೂ ಕೂಡ ಅಪ್ಡೇಟ್ ಆಗ್ತಾ ಇರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹಳ ದೊಡ್ಡ ದೊಡ್ಡ ಕಟ್ಟಡಗಳು ಕೆಳಗಡೆ ಉರುಳಿ ಬಿದ್ದಿರುವಂತದ್ದು. ಹೀಗಾಗಿ ಅವಶೇಷಗಳ ಅಡಿಯಲ್ಲಿರುವಂತ ಜನರನ್ನ ಹೊರಗಡೆ ತೆಗಬೇಕಾದಂತ ಸಂದರ್ಭದಲ್ಲಿ ಇನ್ನೂ ಕೂಡ ಈ ಸಾವಿನ ಸಂಖ್ಯೆ ಹೆಚ್ಚಾಗುತ್ತೆ. ನಿಯಂತ್ರಣ ಮಾಡ್ಲಿಕ್ಕೆ ಎಲ್ಲೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ 1 ಫ್ಲೋರ್ 2 ಫ್ಲೋರ್ ಆದ್ರೆ ಬಹಳಷ್ಟು ವೇಗವಾಗಿ ಕೆಲಸಗಳನ್ನ ಮಾಡಿ ಅಥವಾ ಅವರಿಗೆ ಕೃತಕವಾಗಿ ಆಕ್ಸಿಜನ್ ಸಪ್ಲೈ ಮಾಡಿ ಅವ್ರನ್ನ ಉಳಿಸ್ಕೊಳ್ಬಹುದಾದಂತ ಸಾಧ್ಯತೆಗಳು, ಮತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಆದ್ರೆ ಈ ರೀತಿಯಾದಂತ ಪ್ರಯತ್ನಗಳನ್ನ ಸರ್ಕಾರ ಮಾಡಬಹುದು. ಆದ್ರೆ ಇಡೀ ಊರ್ಗೂರೇ ವಿನಾಶದ ಹಂತದಲ್ಲಿ ಇರಬೇಕಾದಂತ ಸಂದರ್ಭದಲ್ಲಿ ಸರ್ಕಾರ ಯಾವ ಕಡೆಗೆ ಅಂತ ಅಗತ್ಯವಾದಂತ ಕ್ರಮಗಳನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಕೂಡ ರಕ್ಷಣಾ ತಂಡಗಳಿಗೂ ಕೂಡ ಚಾಲೆಂಜ್ ಆಗಿರುವಂತದ್ದು. ಹೀಗಾಗಿ ಎಷ್ಟು ಜನರ ಮ್ಯಾಕ್ಸಿಮಮ್ ಉಳಿಸ್ಕೊಳ್ಳೋಕ್ಕಾಗತ್ತೆ ಅದು ಆ ಪ್ರಯತ್ನಗಳಂತೂ ಕಡಾಖಂಡಿತವಾಗಿ ಆಗ್ತಾ ಇರುತ್ತೆ. ಆದಾಗ್ಯೂ ಕೂಡ ಸಾವು ನೋವುಗಳಂತೂ ಕೂಡ ಈಗ ನಿಯಂತ್ರಣ ಮಾಡ್ಲಿಕ್ಕೆ ಆಗದೆ ಇರುವಂತಹ ಹಂತದಲ್ಲಿರುವಂತದ್ದು. ಮಯನ್ಮಾರಲ್ಲೂ ಕೂಡ ಇದೇ ರೀತಿಯಾದಂತಹ ಸನ್ನಿವೇಶಗಳಿದಾವೆ. ಆದ್ರೆ ನೋಡಿ, ನಿನ್ನೆವರೆಗೂ ಕೂಡ ಮಯನ್ಮಾರ್ನಲ್ಲಿ ಸಾವು ನೋವಿನ ಸಂಖ್ಯೆಗಳು ಹೆಚ್ಚಿತ್ತು, ಥೈಲ್ಯಾಂಡ್ ನಲ್ಲಿ ಕಡಿಮೆ ಇತ್ತು. ಆದ್ರೆ ಈಗ ಥೈಲ್ಯಾಂಡ್ ನಲ್ಲಿ ಏರಿಕೆ ಆಗ್ತಾ ಇದೆ, ಮಯನ್ಮಾರ್ನಲ್ಲಿ ಕಡಿಮೆ ಆಗ್ತಾ ಇದೆ. ಅಂದ್ರೆ ಮಯನ್ಮಾರ್ ಮತ್ತೆ ಥೈಲ್ಯಾಂಡ್ಗೆ ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಇರುವಂತದ್ದು ಬ್ಯಾಂಕಾಕ್ ನಲ್ಲಿ. ಸೊ ಅವಶೇಷಗಳ ಅಡಿಯಲ್ಲಿ ಸಿಲುಕಿದಂತ ಜನರನ್ನ ಏನು ಹೊರಗಡೆ ತೆಗಿತಿದ್ದಾರೆ, ಆ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಂಪ್ಯಾರಿಟಿವ್ಲಿ ಮಯನ್ಮಾರ್ ಅಲ್ಲಿ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಕಟ್ಟಡಗಳಿಲ್ಲ. ಹಾಗಾಗಿ ನಿನ್ನೆವರೆಗೂ ಏನು ಸಾವುಗಳಾಗಿತ್ತು ಅದೇ ಸಾವುಗಳ ನಂಬರ್ ಅಲ್ಲಿ ಒಂದಿಷ್ಟು ಆಸುಪಾಸಿನಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದಾವೆ, ದೊಡ್ಡ ಪ್ರಮಾಣದ ಏರಿಕೆ ಕಾಣಿಸ್ತಾ ಇಲ್ಲ. ಈಗ ಬ್ಯಾಂಕಾಕ್ ನಲ್ಲಿ ನಾವು ಗಮನಿಸೋದಾದ್ರೆ 1 ಗಂಟೆ ಹಿಂದೆ ನಾವು 117 ಅಂತ ಲೆಕ್ಕ ಹಾಕೊಂಡಿದ್ವಿ. ಈಗ 154 ಅನ್ನುವಂತ ನಂಬರ್ಗಳು ಕೂಡ ಬರ್ತಾ ಇರುವಂತದ್ದು. ಸೊ ಬ್ಯಾಂಕಾಕ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗಬಹುದು. ಅಮೆರಿಕದ ಒಂದು ಸಂಶೋಧನಾ ಸಂಸ್ಥೆ ಕೂಡ ಎಚ್ಚರಿಕೆ ಕೊಟ್ಟಿರುವಂತದ್ದು. ಎರಡೂ ದೇಶಗಳನ್ನ ಸೇರಿ ಸರಿಸುಮಾರು 10,000 ಜನರು ಸಾವನ್ನಪ್ಪುವಂತ ನಿರೀಕ್ಷೆಗಳನ್ನ ಕೂಡ ಮಾಡ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.